ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆ ಒಂದು ಸ್ಯಾಡ್ ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ಕಾಲ್ ಬಂದಿರುತ್ತೆ ನನಗೆ, ಪೀಪಲ್ ಫಾರ್ ಅನಿಮಲ್ಸ್ ಅಂತ ಒಂದು ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರಿಂದ. ಸೊ ನಮ್ಮ ದೇವನಹಳ್ಳಿ ಬಳಿ ಒಂದು ಕೋತಿ ಮರಿ ಸಿಕ್ಕಿರುತ್ತೆ, ಪಾಪ ತುಂಬ ಇಂಜೂರ್ಡ್ ಆಗಿರುತ್ತೆ. ಅದನ್ನು ತೊಗೊಂಡೋಗಿ ದಯವಿಟ್ಟು ಸ್ವಲ್ಪ ಆಸ್ಪತ್ರೆಗೆ ಸೇರಿಸಿ ನಾವು ಬಂದು ಆಮೇಲೆ ಕಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಸೊ ಅದರ ತಕ್ಕಂಗೆ ನಾನು ನನ್ನ ತಮ್ಮ ಮನ್ಸೂರ್ನ ಕಳಿಸಿರ್ತೀನಿ. ಅವನು ಪಾಪ ಇಮಿಡಿಯೇಟ್ ಕಲೆಕ್ಟ್ ಮಾಡಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾನೆ. ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ, ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದೆ, ಕೋಮಾದಲ್ಲಿದೆ, ಬದುಕುಗಳು ತುಂಬ ಚಾನ್ಸಸ್ ಕಡಿಮೆ ಅಂತ. ಆದರೂ ಅವರು ಪಾಪ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದ ನನ್ನ ತಮ್ಮ ಮನೆಗೆ ಕರ್ಕೊಂಬಂದು ಸ್ವಲ್ಪ ಲಿಕ್ವಿಡ್ ಫುಡ್ ಕೊಡ್ತಾನೆ. ಅದಾದಮೇಲೆ ಸ್ವಲ್ಪ ಬೆಚ್ಚಗೆ ವಾಮಾಗಿ ನಾವು ಮನೇಲಿ ಇಟ್ಟಿರ್ತೀವಿ ಅದನ್ನು. ಸೊ ಮಿಡ್ ನೈಟ್ ಅಷ್ಟೊತ್ತಿಗೆ ಪಾಪ ಅದು ಪ್ರಾಣ ಬಿಟ್ಬಿಟ್ಟಿರುತ್ತೆ. ಸೊ ಮಾರ್ನಿಂಗ್ ನಮ್ಮ ತಾಯಿ ಇದನ್ನು ಕ್ಲೀನ್ ಮಾಡಿ ಪಾಪ ಅದಕ್ಕೆ ಅಂತ ಫ್ಯೂನರಲ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ನಮ್ಮ ತಾಯಿ ಅದನ್ನು, ಅಂದರೆ ಕೋತಿ ಅಂದರೆ ಹಿಂದೂಗಳ ಭಾವನೆಯಲ್ಲಿ ಹನುಮ ಥರ ನೋಡ್ತಾರೆ. ಸೊ ಅದನ್ನು ಹಿಂದೂ ಕಲ್ಚರಾಗಿ ನೀನು ಮಣ್ಣು ಮಾಡು ಅಂತ ಪಾಪ ಸ್ವಲ್ಪ ಅರಿಶಿನ, ಕುಂಕುಮ, ತುಳಸಿ, ಕರ್ಪೂರ ಏನೇನೋ ಪಾಪ ಸ್ವಲ್ಪ ಉಪ್ಪೆಲ್ಲ ಇಟ್ಕೊಟ್ರು ಅದನ್ನು. ಸೊ ಅಲ್ಲಿಂದ ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಬ್ರದರ್ ಜೊತೆ ಹೊರಗಡೆ ಹೋಗ್ತೀವಿ ಮಣ್ಣು ಮಾಡೋಣ ಅಂತ. ಸ್ನೇಹಿತರೆ, ನಾನು ಆ್ಯಕ್ಚುಲಿ 2 years ಮುಂಚೆ ಕೂಡ 2 ಕೋತಿ ಮರಿ, ಸೋನಾ ಮತ್ತು ಮೂನಾ ಅಂತ ರೆಸ್ಕ್ಯೂ ಮಾಡಿ ಅದಕ್ಕೆ ಸಾಕಿ ಮನೆಯಲ್ಲಿ ನಾವು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಅದಕ್ಕೆ ಮತ್ತೆ ನಾವು ಒಂಥರ ಪುನರ್ಜನ್ಮ ಥರ ಕೊಟ್ಟು ಪಾಪ ಅದನ್ನು ತೊಗೊಂಡೋಗಿ ನಾವು ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರ್ಗೆ ಕೊಟ್ಟಿರ್ತೀವಿ. ನಮ್ಗೆ ಸಿಕ್ಕಿದಾಗ ತುಂಬ ಎಳೆ ಮರಿ ಹೇಗಿತ್ತು, ಇನ್ನೂ ಚಿಕ್ಕದಾಗಿತ್ತು ಹೇಳಬೇಕಂದ್ರೆ. ತುಂಬ ಚೆನ್ನಾಗಿ ನಮ್ಮ ಮನೇಲಿ ಟ್ರೀಟ್ ಮಾಡಿದ್ವಿ. ನನ್ನ ತಂಗಿ ಸ್ಪೆಷಲಿ ಪಾಪ ಅವಳೇ ನೋಡ್ಕೊಂಡಿದ್ದು. ನೋಡಿ ಪಾಪ, ಇದು ಮೋನಾ, ಇದು ಸೋನಾ. ಸೊ ನನ್ನ ಜೊತೆ ಹೀಗಿತ್ತು, ಈ ಥರ ತುಂಬ ಒಳ್ಳೆ ಒಡನಾಟ ಇತ್ತು ಮರಿಗೆ. ತೊಗೊಂಡೋಗಿ ಕೊಟ್ಟಿರ್ತೀವಿ ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರ್ಗೆ. ಸೊ ಎಲ್ಲೋ ಒಂದು ಕಡೆ ನೆನ್ನೆ ಸಿಕ್ಕಿರೋ ಮರಿನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಇಡೀ ನಮ್ಮ ಫ್ಯಾಮಿಲಿಗೆ ತುಂಬ ಬೇಜಾರು. ಬಟ್ ತುಂಬ ನಾವು ಪ್ರಯತ್ನ ಪಟ್ವಿ, ಬಟ್ ಪಾಪ ಆಗಿಲ್ಲ ನಮ್ಮ ಕೈಲಿ ಉಳಿಸ್ಕೊಳ್ಳೋಕ್ಕೆ. ಎಲ್ಲೋ ಒಂದು ಕಡೆ ಸ್ನೇಹಿತರೆ ನೋಡಿ, ನಮಗೆ ಎಷ್ಟು ಹಕ್ಕಿದೆ ಭೂಮಿ ಮೇಲೆ ಬದುಕೋದಕ್ಕೆ, ಅಷ್ಟೇ ಕೂಡ ಈ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಇದೆ. ಸೊ ಈ ದೇವರು ಎಲ್ಲರಿಗೂ ಈ ಪ್ರಪಂಚ ಸೃಷ್ಟಿ ಮಾಡಿರ್ತಾನೆ, ಎಲ್ಲರಿಗೂ ಅಷ್ಟೇ ಹಕ್ಕಿದೆ. ಸೊ ಎಲ್ಲೋ ಒಂದು ಕಡೆ ನಾವು ಕೂಡ ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ನಮ್ಮ ಕಡೆ ಆದಷ್ಟು ಸಹಾಯ ಮಾಡ್ತಾ, ಒಂದು ಊಟ ಹಾಕ್ತಾ, ಆದರೆ ಎಲ್ಲೋ ಒಂದು ಕಡೆ ಪಾಪ ಒಂದು ಶೆಲ್ಟರ್ ಕೊಡೋಣ ನಾವು ಕೂಡ. ಸೊ ನಮಗೆ ಯಾವ ಥರ ರಿಲೇಟಿವ್ಸ್ ಇರ್ತಾರೆ, ಅದಕ್ಕೂ ಪಾಪ ಅದಕ್ಕೆ ಒಂದು ಫ್ಯಾಮಿಲಿ ಇರುತ್ತೆ. ಸೊ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ, ಸೊ ಪ್ರೀತಿಯಿಂದ ಇರೋಣ. ಯಾಕಂದರೆ ನಾವು ಯಾವಾಗ ಇರ್ತೀವಿ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಇರೋಷ್ಟು ದಿವಸ ಒಬ್ರಿಗೊಬ್ಬರು ಪ್ರೀತಿನ ಹಂಚ್ಕೊತ ಸಹಾಯ ಮಾಡ್ತಾ ನಾವು ಬದುಕೋಣ. ನಾವು ಮಾಡೋ ಕೆಲಸನೇ ನಮ್ಗೆ ಆ್ಯಕ್ಚುಲಿ ಕೊನೆದಾಗ ಉಳಿಯೋದು.